ಗ್ರೇಟೆಸ್ಟ್ ಹ್ಯೂಮನ್ ಸರ್ವೈವರ್ ಇನ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾನ್ಕೈಂಡ್. ಇವರು ಇವಾಗ ಈ ಕ್ಲಿಯರೆನ್ಸ್ ಐಲ್ಯಾಂಡ್ ಮತ್ತು ಎಲಿಫೆಂಟ್ ಐಲ್ಯಾಂಡ್ಗೆ ಯಾವ ರೀತಿ ಹೋಗ್ತಾರೆ, ಮುಂದೆ ಯಾವ ರೀತಿ ಅವರು ಸರ್ವೈವ್ ಆಗಿ ಬರ್ತಾರಾ ಬರೋದಿಲ್ವಾ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಓಕೆ, ನಮಸ್ತೆ ವೀಕ್ಷಕರೇ. ಸೊ ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಯಾವುದು ಅಟ್ಲಾಂಟಿಕ್ ಪೆನಿನ್ಸುಲಾ ಏನು ನಮ್ಮ ಒಬ್ಬ ಇಂಗ್ಲಿಷ್ ಏನು ಕ್ಯಾಪ್ಟನ್ ಇರ್ತಾನೆ ಶೆಕಲ್ಟನ್ ಅನ್ನೋ ವ್ಯಕ್ತಿ ಅದನ್ನು ದಾಟಬೇಕು ಅಂತ ಹೇಳಿ ಒಂದು ಹರಸಾಹಸವನ್ನು ಪಡ್ತಾನೆ ವಿತ್ ಅವರ 28 ಜನ ಕ್ರೂ ಮೆಂಬರ್ಸ್ ಜೊತೆಗೆ. ಸೊ ಈ ಕಥೆನ ನಾವು ಅರ್ಧಕ್ಕೆ ನಿಲ್ಲಿಸಿದ್ವಿ. ಏನಾಯಿತು ಒಂದಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ಈ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಕಂಪೇರ್ ಟು ಪ್ರೀವಿಯಸ್ ಸಂಚಿಕೆ ಈ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರ್ಯಾರು ನಮ್ಮ ಮೊದಲನೇ ಸಂಚಿಕೆ ನೋಡಿಲ್ಲ ದಯವಿಟ್ಟು ಲಿಂಕ್ ಹಾಕಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ, ಪ್ಲೀಸ್ ಗೋ ಆ್ಯಂಡ್ ವಾಚ್ ಆ್ಯಂಡ್ ಬಂದು ಈ ವಿಡಿಯೋನ ನೋಡಿ. ಓಕೆ, ಸೊ ನಾವು ಕತೆ ಕಂಟಿನ್ಯೂ ಮಾಡ್ತಾ ಬರೋಣ. ಸೊ ಶೆಕಲ್ಟನ್ ಅನ್ನೋ ವ್ಯಕ್ತಿ 28 ಜನಗಳನ್ನ ಕರ್ಕೊಂಡು ವಾಪಸ್ಸು ಐಲ್ಯಾಂಡಿಗೆ ಬರಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಆದರೆ ಅವನಿಗೆ ಕಣ್ಣಿಗೆ ಬೀಳೋದು 2 ಐಲ್ಯಾಂಡ್, ಒಂದು ಕ್ಲಿಯರೆನ್ಸ್ ಐಲ್ಯಾಂಡು ಮತ್ತು ಎಲಿಫೆಂಟ್ ಐಲ್ಯಾಂಡು. ಇವೆರಡು ಐಲ್ಯಾಂಡ್ಗಳಿಗೆ ರೀಚ್ ಮಾಡೋದು ಅಷ್ಟು ಈಸಿಯಾದ ಕೆಲಸ ಅಲ್ಲ. ಸೊ ಏನಾದರೂ ಮಾಡಿ ರೀಚ್ ಮಾಡಲೇಬೇಕು ಅಂತ ಏನೋ ಹರಸಾಹಸ ಪಡ್ತಿರ್ತಾರೆ. ಬಟ್ ಅಲ್ಲಿರೋಂಥ ವೆದರ್ ಕಂಡೀಷನ್ ಏನಿದೆ ತುಂಬ ತೊಂದರೆ ಕೊಡ್ತಿರುತ್ತೆ. ಒಂದು ಸಲ ನಾರ್ಮಲ್ ಡೈರೆಕ್ಷನ್ ಕರೆಕ್ಟ್ ಡೈರೆಕ್ಷನ್ಗೆ ಹೋಗ್ತಿರುತ್ತೆ. ಏನೋ ಕ್ಯಾಂಪ್ ಹಾಕಿರ್ತಾರಲ್ಲ, ಐಸ್ ಗೆಡ್ಡೆ ಮೇಲೆ ಕ್ಯಾಂಪ್ ಹಾಕಿರ್ತಾರಲ್ಲ, ಆ ಐಸ್ ಗೆಡ್ಡೆ ತೇಲ್ಕೊಂಡು ಕರೆಕ್ಟ್ ಡೈರೆಕ್ಷನಲ್ಲೇ ಹೋಗ್ತಿರುತ್ತೆ. ಬಟ್ ಕೆಲವೊಂದು ಸತಿ ವಿಂಡ್ ಡೈರೆಕ್ಷನ್ ನೋಡಿಕೊಂಡು ಬೇರೆ ಕಡೆ ಮೂವ್ ಆಗೋದು. ಸೊ ತುಂಬ ಕಷ್ಟಪಟ್ಟು ಹಂಗೂ ಹಿಂಗೂ ಏನೇನೋ ಸಾಹಸ ಮಾಡಿ ಅಂತೂ ಇಂತೂ ಎಲಿಫೆಂಟ್ ಐಲ್ಯಾಂಡಿಗೆ ರೀಚ್ ಆಗ್ತಾರೆ. ಸೊ ಯಾವತ್ತಪ್ಪ ಎಲಿಫೆಂಟ್ ಐಲ್ಯಾಂಡಿಗೆ ರೀಚ್ ಆಗ್ತಾರೆ ಅಂದರೆ 15th April 1916. ಸೊ ನೀವು ಲೆಕ್ಕ ಮಾಡ್ಕೊಳ್ಳಿ, 4 ನವೆಂಬರ್ 1914ನೇ ವರ್ಷದಲ್ಲಿ ಅವರು ಅಲ್ಲಿಂದ ಏನು ಸೌತ್ ಜಾರ್ಜಿಯಾ ಐಲ್ಯಾಂಡಿಂದ ಓಡ್ತಾರೆ. ಓಕೆ, ಸೊ ಇವತ್ತಿನ ಡೇಟ್ ಬಂದು 15th April 1916, ನಿಯರ್ಲಿ 1 ವರ್ಷದ ಮೇಲಾಗಿದೆ. ಓಕೆ, 28 ಜನರು ಕೂಡ ಸರ್ವೈವ್ ಆಗಿದ್ದಾರೆ. ಹಾಗಾದರೆ ಆ ಎಲಿಫೆಂಟ್ ಐಲ್ಯಾಂಡಿಗೆ ಬಂದ ಮೇಲೆ ಅಲ್ಲಿಗೆ ಕತೆ ಮುಗೀತು ಅಂತ ಅಲ್ಲ. ಸೊ ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ. ಯಾಕೆ ಅಂದರೆ ಮಧ್ಯ ತುಂಬ ಸುತ್ತಲೂ ನೀರಿದ್ದಾವೆ, ಮತ್ತು ಅದನ್ನು ಆ ಐಲ್ಯಾಂಡಿಂದ ಬೇರೆ ಐಲ್ಯಾಂಡಿಗೆ ಹೋಗಬೇಕು. ನಾನು ಸ್ಟಾರ್ಟಿಂಗ್ ಕತೆಲೇ ಹೇಳಿದ್ದೆ, ಒಂದು ಸೌತ್ ಜಾರ್ಜಿಯಾ ಐಲ್ಯಾಂಡ್ ಇದೆ. ಅಲ್ಲಿ ಅಂದರೆ ನಮಗೆ ಯಾವಾಗಲೂ ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಕೊನೆಗೆ ಬಂದು ಎಲ್ಲ ಬೀಳ್ಕೊಡ್ತಾರಲ್ಲ ಟಾಟಾ ಮಾಡಿ, ಆ ಥರ ಅಲ್ಲಿ ಜನಗಳು ವಾಸಿಸ್ತಾ ಇದ್ದಾರೆ. ಓಕೆ, ಇವರ ಪ್ಲ್ಯಾನ್ ಏನು, ಅಟ್ಲೀಸ್ಟ್ ನಾವು ಅಲ್ಲಿಗಾದರೂ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್. ಬಟ್ ಅವನು ಶೆಕಲ್ಟನ್ ಏನು ಮಾಡ್ತಾನೆ, ಅಲ್ಲಿಂದ ಕೂತ್ಕೊಂಡು ನೋಡ್ತಾನೆ. ಯಾಕೆಂದರೆ ಅಲ್ಲಿಗೆ ಬಂದಿರೋ ಎಲಿಫೆಂಟ್ ಐಲ್ಯಾಂಡಿಗೆ ಬಂದಿರೋದೇ ಅಸಾಧಾರಣ ಕೆಲಸ. ಯಾಕೆಂದರೆ ಅಷ್ಟು ಅಲೆಗಳು, ಊಟ ತಿಂಡಿ ಇರೋದಿಲ್ಲ. ಈಗ ಕುಡಿಯೋದಕ್ಕೆ ನೀರು ಬೇಕು ಅಂದರೆ ಏನು ಮಾಡ್ತಿದ್ರು ಅಂದರೆ ಅವ್ರು ಜರ್ಕಿನ್ ಹಾಕಿರ್ತಾರಲ್ಲ, ಜರ್ಕಿನ್ ಒಳಗಡೆ ಐಸನ್ನು ಇಟ್ಬಿಟ್ಟು, ಅಂದರೆ ಇದು ಒಂದು ಬಟ್ಲನ್ನು ತೊಗೊಂಡು ಐಸ್ ಇಟ್ಕೊಂಡು ಆ ಜರ್ಕಿನ ಕ್ಲೋಸ್ ಮಾಡ್ಕೊತಿದ್ವು. ಓಕೆ, ಸೊ ಆ ಕ್ಲೋಸ್ ಮಾಡ್ಕೊಂಡ್ರೆ ಏನಾಗೋದು, ಆ ಐಸ್ ಏನಾಗೋದು ಬಿಸಿಲು ಅಂದರೆ ಶಾಖಕ್ಕೆ ಅಂದರೆ ಬಾಡಿ ಟೆಂಪ್ರೇಚರ್ಗೆ ಏನಾಗೋದು ನೀರಾಗಿ ಕನ್ವರ್ಟ್ ಆಗೋದು. ಆ ನೀರನ್ನು ಕುಡಿತಿದ್ರು. ಅಷ್ಟು ಕಷ್ಟ ಇರುತ್ತೆ ಸರ್ವೈವ್ ಆಗೋದು. ಮತ್ತು ಫುಡ್ ಇರೋದಿಲ್ಲ, ಏನಿಲ್ಲ. ಅಲ್ಲಿ ಸಿಗುವಂಥ ಪೆಂಗ್ವಿನ್ಗಳನ್ನ ತೊಗೊಂಡು, ಮತ್ತು ಸಮುದ್ರದಲ್ಲಿ ಸಿಗುವಂಥ ಒಂದಷ್ಟು ಮೀನುಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಮುದ್ರ ಜೀವಿಗಳನ್ನ ಸಾಯಿಸಿ ತಿಂತಾ ಇರ್ತಾರೆ. ಅಷ್ಟು ಕಷ್ಟ ಇರುತ್ತೆ. ಫುಡ್ಡು ಕೂಡ ಶಾರ್ಟೇಜ್ ಇರುತ್ತೆ. ಅಂತೂ ಎಲಿಫೆಂಟ್ ಐಲ್ಯಾಂಡಿಗೆ ಬಂದಿದ್ದಾರೆ. 28 ಜನನು ಕೂಡ ಸರ್ವೈವ್ ಆಗಿದ್ದಾರೆ. ನೆಕ್ಸ್ಟು ಅಲ್ಲಿಂದ ಶೆಕಲ್ಟನ್ನು ನೋಡ್ತಾನೆ ಎಲ್ಲೆಲ್ಲಿಗೆ ಹೋಗ್ಬೋದು ನಾವು ಅಂತೇಳಿ. 3 ಪಾಯಿಂಟ್ ಅವನಿಗೆ ಐಡಿಯಾ ಬರುತ್ತೆ. ಒಂದು ಬಂದು ಕೇಪ್ ಹಾರ್ನ್ ಅಂದರೆ ನಾನು ಮೊದಲೇ ಹೇಳಿದೆ ಸೌತ್ ಅಮೆರಿಕಾ ಟಿಪ್ ಇದೆಯಲ್ಲ, ಅಲ್ಲಿರೋಂಥ ಒಂದು ಐಲ್ಯಾಂಡು. ನೆಕ್ಸ್ಟ್ ಬಂದು ಫಾಲ್ಕ್ಲ್ಯಾಂಡು, ಅದು ಕೂಡ ಒಂದು ಐಲ್ಯಾಂಡ್ ಇರುತ್ತೆ. ಅದು ಸೌತ್ ಈಸ್ಟ್ ಆಫ್ ಸೌತ್ ಅಮೆರಿಕಾ ಟಿಪ್ ಅದೇನಿದೆ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ಸೌತ್ ಜಾರ್ಜಿಯಾ ಐಲ್ಯಾಂಡ್. ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಅವ್ರು ಅಲ್ಲಿಂದ ಬಂದಿದ್ರು ಅಂತ. ಸೊ ಇವೆಲ್ಲ ಏನಪ್ಪ ಅಂದರೆ ಈ ಏನು ಫಾಲ್ಕ್ಲ್ಯಾಂಡು ಮತ್ತು ಕೇಪ್ ಹಾರ್ನ್ ಐಲ್ಯಾಂಡ್ಗಳೆಲ್ಲ 880 ಕಿಲೋಮೀಟರ್ ದೂರ ಇರ್ತವೆ ಎಲ್ಲಿಂದ, ಎಲಿಫೆಂಟ್ ಐಲ್ಯಾಂಡಿಂದ. ಅಷ್ಟು ತಮಾಷೆ ಮಾತಲ್ಲ ಅಲ್ಲಿಂದ ಅಲ್ಲಿಗೆ ಹೋಗೋದು. ಓಕೆನಾ. ನೆಕ್ಸ್ಟ್ ಇದು ಬಂದು ಸೌತ್ ಜಾರ್ಜಿಯಾ ಐಲ್ಯಾಂಡ್ ಬಂದು 1300 ಕಿಲೋಮೀಟರ್ ಇರುತ್ತೆ. ಸೊ ಇವ್ರ ಪ್ಲ್ಯಾನ್ ಏನಪ್ಪ ಅಂದರೆ ಅಟ್ಲೀಸ್ಟ್ ಏನಾದರೂ ಮಾಡಿ ಸೌತ್ ಜಾರ್ಜಿಯಾ ಐಲ್ಯಾಂಡಿಗೆ ಹೋಗಲೇಬೇಕು. ಯಾಕೆಂದರೆ ಅಲ್ಲಿ ಅಟ್ಲೀಸ್ಟ್ ಹ್ಯೂಮನ್ಸ್ ಇದ್ದಾರೆ, ನಮ್ಮನ್ನು ಸರ್ವೈವ್ ಮಾಡ್ಕೊಳ್ಳೋದಕ್ಕಾದ್ರೂ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಪ್ಲ್ಯಾನ್. ಆದರೆ ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಮಧ್ಯದಲ್ಲಿ ಡ್ರೇಕ್ಸ್ ಪ್ಯಾಸೇಜ್ ಅಂತ ಇರುತ್ತೆ. ಅಂದರೆ ಏನು ಸೌತ್ ಅಮೆರಿಕಾದ ತುತ್ತ ತುದಿ ಇರುತ್ತಲ್ಲ, ಮತ್ತು ಅಟ್ಲಾಂಟಿಕ್ ಪೆನಿನ್ಸುಲಾ ಏನು ತುತ್ತ ತುದಿ ಇರುತ್ತಲ್ಲ, ಇವೆರಡರ ಮಧ್ಯದಲ್ಲಿ ಇರುವಂಥ ಡ್ರೇಕ್ಸ್ ಪ್ಯಾಸೇಜ್. ಸೊ ಆ ಸಮುದ್ರ ದಾಟ್ತಾ ಇದ್ದಾನೆ ಅಂದರೆ ಅವನು ಬಹುಶಃ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು. ಅಷ್ಟು ಭಯಾನಕವಾಗಿರುತ್ತೆ ಸಮುದ್ರದ ಅಲೆಗಳು ಮತ್ತು ಅಲ್ಲಿನ ವೆದರು ಕೂಡ. ಹಂಗೂ ಹಿಂಗೂ ಏನಾದರೂ ಮಾಡಿ ದಾಟಲೇಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಬಟ್ 28 ಜನ ಪ್ಲ್ಯಾನ್ ಮಾಡೋದಿಲ್ಲ. ಅಲ್ಲಿ ಏನು ಮಾಡ್ತಾನೆ ಕ್ಯಾಪ್ಟನ್, ಏನು ಮಾಡ್ತಾನೆ ಶೆಕಲ್ಟನ್ನು, ನಾವು 5 ಜನ ದಾಟ್ತೀವಿ, ಇನ್ನು ಮಿಕ್ಕಿದವರು ಇಲ್ಲೇ ಇರಿ.
ಯಾಕೆಂದರೆ ನಮಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ಇವರೆಲ್ಲ ಸಾಯ್ತಾರೆ. ಸೊ ಎಲ್ಲರೂ ಹೋಗೋದು ಬೇಡ, ಒಂದು 5 ಜನ ಹೋಗೋಣ. ಯಾಕೆಂದರೆ ಮೋರ್ ಓವರ್ ಅಲ್ಲಿ ಇರುವಂಥದ್ದು ಬೋಟು ತುಂಬ ಚಿಕ್ಕದು, 28 ಜನನ ಕ್ಯಾರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಸಣ್ಣ ಸಣ್ಣ ಬೋಟುಗಳಿದ್ದಾವೆ. ಹಂಗಾಗಿ ಏನು ಮಾಡ್ತಾರೆ, 5 ಜನ ರೆಡಿ ಹೋಗ್ತಾರೆ. ಸೊ ನಾವು ಟ್ರಾವೆಲ್ ಮಾಡ್ತೀವಿ ಅಂತೇಳಿ. ಓಕೆ, ಟ್ರಾವೆಲ್ ಮಾಡ್ತಾರೆ. ಅಷ್ಟು ಸುಲಭ ಅಲ್ಲ. ಟ್ರಾವೆಲ್ ಮಾಡ್ತಾ 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 ಮಧ್ಯ ಅಷ್ಟು ಬಿರುಗಾಳಿ, ಮತ್ತು ಇದು ಏನು ಹತ್ತತ್ರ ವೀಕ್ಸು ಮಂತ್ ತಗೊಳುತ್ತೆ ಟ್ರಾವೆಲ್ ಮಾಡ್ತಾ ಮಾಡ್ತಾ. ಫುಡ್ಡು ಕೂಡ ಶಾರ್ಟೇಜ್ ಆಗ್ತಿರುತ್ತೆ, ಮತ್ತು ಆ ಟೆಂಪ್ರೇಚರ್ಗೆ ಬಾಡಿ ಕೂಡ ಇಷ್ಟು ಕೋಲ್ಡ್ ಆಗಿರುತ್ತೆ ಅಂದರೆ ಈವನ್ ಅಲ್ಲಿ ಸನ್ನು ಅಂದರೆ ಸೂರ್ಯನ ಬೆಳಕು ಕೂಡ ಕಾಣ್ತಿರೋಲ್ಲ, ಅಷ್ಟು ಅಂದರೆ ವಿಂಟರ್ ಇರುತ್ತೆ, -8 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಮತ್ತು ವಾಮಿಟಿಂಗ್ ಕೂಡ, ಯಾಕೆಂದರೆ ಫುಡ್ ಸಿಗೋದಿಲ್ಲ, ಮತ್ತು ಬಾಯೆಲ್ಲ ಡ್ರೈನೆಸ್ ಆಗುವಂಥದ್ದು, ಅಷ್ಟು ಕಷ್ಟಪಡ್ತಾರೆ. ಸೊ ಫೈನಲಿ 24 ಏಪ್ರಿಲ್ 1916 ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿದಾಗ ಡ್ರ್ಯಾಕ್ಸ್ ಪ್ಯಾಸೇಜ್ನ ಕ್ರಾಸ್ ಮಾಡೋದಕ್ಕೆ ಏನೇನೋ ಸಾಹಸ ಪಡ್ತಾರೆ, ಕ್ರಾಸ್ ಮಾಡ್ತಿರ್ತಾರೆ. ಮತ್ತು ಇನ್ನೊಂದು 3 ಮೈಲಿ ಐತೆ ಅನ್ನಬೇಕಾದ್ರೆ ಏನು ಸೌತ್ ಜಾರ್ಜಿಯಾ ಐಲ್ಯಾಂಡ್ ಕಾಣುತ್ತೆ. ಸೊ ಅವ್ರಿಗೆ ಅಟ್ಲೀಸ್ಟ್ ಅವಾಗ ಸ್ವಲ್ಪ ಹುಮ್ಮಸ್ ಬರುತ್ತೆ. ಸೊ ಅಟ್ಲೀಸ್ಟ್ ಕಾಣಿಸ್ತಿದೆಯಲ್ಲ ನಾವು ರೀಚ್ ಆಗ್ಬೋದು ಅಂತ. ಬಟ್ ಸಡನ್ನಾಗಿ ಒಂದು ಅಲೆ ಬಂದು ಹೊಡೆದು ಬಿಡುತ್ತೆ. ಆ ಬೋಟು ಕೂಡ ಆಲ್ಮೋಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಮಧ್ಯ ಕೂಡ ಎಷ್ಟೊಂದು ಸತಿ ಬ್ರೇಕ್ ಡೌನ್ ಆಗಿರುತ್ತೆ. ಆ ನೀರನ್ನು ಎಲ್ಲ ಹೊರಗಡೆ ತೆಗೆದುಹಾಕೋದು ಅಷ್ಟೂ ಕಷ್ಟ ಇರುತ್ತೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಎಷ್ಟು ವರ್ಸ್ಟ್ ಸಿಚುವೇಷನಲ್ಲಿ ಇರ್ತಾರೆ ಅಂದರೆ. ಸೊ ಫೈನಲಿ ಏನಪ್ಪ ಅಂದರೆ ಒಂದು ಅರೌಂಡ್ 10th May 1916. ಓಕೆ, ಸೊ 24th ಏಪ್ರಿಲ್ 1916 ಸ್ಟಾರ್ಟ್ ಮಾಡ್ತಾರೆ. 10th May 1916 ಆ ಸೌತ್ ಜಾರ್ಜಿಯಾ ಐಲ್ಯಾಂಡಿಗೆ ಕಾಲಿಡ್ತಾರೆ. ಓಕೆ, ಕಾಲಿಡ್ತಿದ್ದಂಗೆ ಖುಷಿ ಅಲ್ಲಿ ಖುಷಿನೇ ಇಲ್ಲ. ಯಾಕೆ ಅಂದರೆ ಅವರು ಕಾಲಿಟ್ಟಿರೋವಂಥದ್ದು ಎಂಡು ಬೇರೆ ಇರುತ್ತೆ, ಹ್ಯೂಮನ್ಸ್ ವಾಸ ಮಾಡ್ತಿರೋ ಎಂಡೇ ಬೇರೆ ಇರುತ್ತೆ. ಸಪೋಸ್ ಏನಪ್ಪ ಅಂದರೆ ಅವ್ರು ಬಂದಿರೋದು ಸೌತ್ ಎಂಡ್ ಅಂದರೆ ಹ್ಯೂಮನ್ಸ್ ಇರೋದು ನಾರ್ತ್ ಎಂಡಲ್ಲಿ. ಸೊ ಸೌತ್ಗೂ ನಾರ್ತ್ಗೂ ಎಷ್ಟಪ್ಪ ಡಿಫ್ರೆನ್ಸು ಅಂದರೆ 100 ಮೈಲ್ಸ್, ಮಧ್ಯೆ 100 ಮೈಲ್ಸ್ ಡಿಫ್ರೆನ್ಸ್ ಇದೆ. ಓಕೆ, ಏನಪ್ಪ ಮಾಡೋದು, ಇವಾಗ ಬಂದುಬಿಟ್ಟಿದ್ದೀವಿ, ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಹುಮ್ಮಸ್ಸಾದರೂ ಇರುತ್ತೆ ಅಂದರೆ ಅದು ಕಷ್ಟನೇ. 100 ಮೈಲ್ಸ್ ಇದೆ, ಹಿಂಗೆ ಹೋಗೋದು. ಓಕೆನಾ. ಆದರೆ ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಅಂದರೆ, ಓಕೆ ಐಲ್ಯಾಂಡ್ ಅಂದರೆ ನೀರಲ್ಲೇ ಹೋಗೋಣ ಅಂದರೆ ಬೋಟು ಕೈ ಕೊಟ್ಟಿದೆ, ಏನು ಮಾಡ್ತೀರಾ, ಫುಡ್ ಇಲ್ಲ, ಫುಡ್ಡು ಅಲ್ಲಿ ಇಲ್ಲಿ ಏನೋ ಒಂದು ಸಿಗೋವಂಥದ್ದು ಏನು ಸಿಗುತ್ತೋ ಅದನ್ನು ತೊಗೊಳೋದು, ತಿಂತಾ ಇರೋದು, ಅಷ್ಟು ಕ್ರಿಟಿಕಲ್ ಕಂಡೀಷನ್ ಇರುತ್ತೆ. ಮತ್ತು ಏನು ಮಾಡ್ತಾನೆ ಶೆಕಲ್ಟನ್ನು, ಆಲ್ರೆಡಿ ಅವನು ಎಲಿಫೆಂಟ್ ಐಲ್ಯಾಂಡ್ ಅವ್ರೇನು 22 ಜನ ಇರ್ತಾರಲ್ಲ, ಅವ್ರನ್ನೆಲ್ಲ ಬಿಟ್ಟು ಆಲ್ರೆಡಿ ತಿಂಗಳ ಗಟ್ಟಲೆ ಆಗಿರುತ್ತೆ. ಬಂದಾದಮೇಲೆ ಏನು ಹೇಳ್ತಾನೆ, ಓಕೆ ನಾವೇನಾದರೂ ಮಾಡಿ ಬೇಗ ಅಟ್ಲೀಸ್ಟ್ ನಾವು ಆ ಕಡೆ ಹ್ಯೂಮನ್ಸ್ ಇರೋ ಕಡೆ ಹೋಗಲೇಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಈಗ ಎಲ್ಲ ಟೆಕ್ನಿಕನ್ನ ಯೂಸ್ ಮಾಡಾದ್ಮೇಲೆ ಸೊ ನಾವು ಈಗ ಐಲ್ಯಾಂಡ್ ಅಂದರೆ ಸಮುದ್ರ ಮುಖಾಂತರ ಹೋಗೋದಕ್ಕಾಗಲ್ಲ, ಯಾಕೆಂದರೆ ಬೋಟ್ ಹಾಳಾಗಿದೆ, ಬೆಟರ್ ನಾವೇನು ಮಾಡೋಣ ಬೈ ವಾಕ್ ಹೋಗೋಣ ಅಂತಾನೆ. ಬೈ ವಾಕ್ ಅಂದರೆ ಒಂದು 29ರಿಂದ 30 ಮೈಲಿ ಆಗುತ್ತೆ. ಅಂದರೆ ಒಂದಷ್ಟು ಮೌಂಟೇನ್ಗಳು ಇರ್ತವೆ. ಮೌಂಟೇನಪ್ಪ ಹೆಂಗಿರುತ್ತೆ ಅಂದರೆ ಮಾಮೂಲಿ ನಮ್ಮ ಕಡೆ ಮೌಂಟೇನ್ಸ್ ಅಲ್ಲ. ಸೊ ಹೆಂಗೆ ಅಂದರೆ ಕಾಲಿಟ್ಟರೆ ಅಟ್ಲೀಸ್ಟ್ ಮಂಡಿವರೆಗೂನಾದರೂ ಐಸ್ ಇರುತ್ತೆ, ಅಂದರೆ ಅಷ್ಟು ಒಳಗಡೆ ಹೋಗ್ತಿರೋವಂಥ ಐಸ್. ಓಕೆ, ಅಷ್ಟು ಐಸ್ ಇರುತ್ತೆ, ಮತ್ತು ಮೌಂಟೇನ್ಸ್ನ ಕ್ರಾಸ್ ಮಾಡಬೇಕಾಗಿರುತ್ತೆ. ಸೊ ಅಷ್ಟು ಸುಲಭವಾದ ಮಾತಲ್ಲ. ಅದಕ್ಕೆ ಏನು ಮಾಡ್ತಾನೆ, ಪ್ಲ್ಯಾನ್ ಮಾಡ್ತಾನೆ, ಸೊ ಇಮಿಡಿಯೇಟ್ಲಿ ನಾವು ಇದನ್ನು ಮಾಡಲಿಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ದಿವಸ ರೆಸ್ಟ್ ಮಾಡೋಣ, ಯಾಕೆಂದರೆ ಅವ್ರಿಗೆ ಎನರ್ಜಿ ಬೇಕು. ಸೊ ಒಂದು 9 ಡೇಸು ರೆಸ್ಟ್ ಮಾಡ್ತಾರೆ ಎಲ್ಲರೂ. ರೆಸ್ಟ್ ಮಾಡಾದ್ಮೇಲೆ 5 ಜನ ಇರ್ತಾರಲ್ಲ ಅವರು ಒಂದು ಪ್ಲ್ಯಾನ್ ಮಾಡ್ಕೊತಾರೆ. ಇವಾಗ ನಾವೆಲ್ಲರೂ ಇದನ್ನು ಮಾಡೋದು ಬೇಡ, ಒಬ್ಬರಿಂದನೇ ಎಲ್ಲರೂ ಹೋಗೋದು ಬೇಡ, ಒಂದು ಕೆಲಸ ಮಾಡೋಣ, 3 ಜನ ಒಂದು ಕಡೆ ಹೋಗಲಿ, 3 ಜನ ಹೋಗ್ಬಿಟ್ಟು ಬೆಟ್ಟ ಹತ್ತಿ ನೋಡಲಿ, ಅಂದರೆ ಯಾವ ಕಡೆ ರೂಟ್ ಕಾಣುತ್ತೆ ನೋಡೋಣ ಅಂತ. ಸೊ ಪ್ರತಿಯೊಬ್ಬರು 3 ಜನನೂ ಹೋಗ್ತಾರೆ, ಒಂದು ಟೀಮ್ ಮಾಡ್ಕೊಂಡು ಬೆಟ್ಟ ಹತ್ತುತ್ತಾರೆ. ಅಲ್ಲೂ ಕಾಣೋದಿಲ್ಲ ರೂಟು, ಎಲ್ಲೆಲ್ಲೂ ಎಲ್ಲ ಕಡೆ ಹತ್ತುತ್ತಾರೆ, ರೂಟ್ ಕಾಣೋದಿಲ್ಲ. ಫೈನಲಿ ಏನು ಮಾಡ್ತಾರೆ ತಿರ್ಗಾ, ಯಾಕೆಂದರೆ ಸನ್ನು ಬೆಳಕು ಕೂಡ ಇಲ್ಲ, ಅಷ್ಟೊಂದು ಲೈಕ್ ವಿಂಟರ್ ಸೀಸನ್ ಟೈಪ್ ಇದೆ. ಸೊ ಟೆಂಪ್ರೇಚರ್ ಕೂಡ ಕಮ್ಮಿ ಇದೆ. ಸೊ ಏನು ಮಾಡೋದು, ಇನ್ನೊಂದು ಯಾವುದೋ ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟನ ಕ್ರಾಸ್ ಮಾಡಲೇಬೇಕು. ಇತಿಹಾಸದಲ್ಲಿ ಯಾರೂ ಕ್ರಾಸ್ ಮಾಡಿರೋದಿಲ್ಲ. ಓಕೆನಾ, ಆ ಬೆಟ್ಟಕ್ಕೆ ಏನಾದರೂ ಮಾಡಿ ನಾವು ರೋಪ್ ಹಾಕಿ ಏನೋ ಒಂದು ಮಾಡೋಣ ಅಂತೇಳಿ ಸೊ ಆ ಬೆಟ್ಟನೇ ಏನು ಮಾಡ್ತಾರೆ, ಸ್ಟೇರ್ಸ್ ಆಗಿ ಇದನ್ನು ಮಾಡ್ತಾರೆ, ಅಂದರೆ ಮೆಟ್ಲು ಥರ ಬೆಟ್ಟನೇ ಕೊರಿತಾ ಹೋಗ್ತಾರೆ. ಸೊ ಸತತ 36 ಗಂಟೆ ಆ ಮೆಟ್ಲನ್ನು ಅಂದರೆ ಆ ಬೆಟ್ಟನ ಏರ್ತಾರೆ. ಸೊ 36 ಗಂಟೆ ಆ ಬೆಟ್ಟನ ಏರಾದಮೇಲೆ ಸೊ ಫೈನಲಿ ಆ ಕಡೆ ಇರೋವಂಥ ನಾರ್ತ್ ರೀಜನ್ಗೆ ಲ್ಯಾಂಡ್ ಆಗ್ತಾರೆ, ಅಂದರೆ ಹ್ಯೂಮನ್ಸ್ ಇರೋವಂಥ ರೀಜನ್ಗೆ. ಸೊ ಯಾವತ್ತಪ್ಪ ಅಂದರೆ 20th May 1916. ಸೊ ಅಲ್ಲಿಗೆ ಹೋದರೆ ಇವರಿಗೆ ಹ್ಯೂಮನ್ಸಿಗೆ ಇವ್ರು ಯಾರು ಅಂತಲೇ ಗುರ್ತಿಡಿಯೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಸರಿಸುಮಾರು 500 ದಿನಗಳಾದಮೇಲೆ ಬಂದಿದ್ದಾರೆ ವಾಪಸ್ಸು. ಅವ್ರು ಬದುಕಿದಾರ ಇಲ್ವಂತ ಇವ್ರಿಗೆ ಗೊತ್ತಿಲ್ಲ. ಇವರು ಅಂದರೆ ಗಡ್ಡ ಎಲ್ಲ ಅಂದರೆ ಮುಖ ಎಲ್ಲ ಫುಲ್ಲು ಬಾಡೋಗಿ, ಅಷ್ಟು ಕಣ್ಣೆಲ್ಲ ಇದಾಗಿ, ಗಡ್ಡ ಎಲ್ಲ ಫುಲ್ಲು ಬೇರ್ಡೆಲ್ಲ ತುಂಬ ದೊಡ್ಡದಾಗಿ ಬೆಳೆದಿರುತ್ತೆ, ಮುಖ ಎಲ್ಲ ಕಪ್ಪಾಗಿರುತ್ತೆ. ಸೊ ಫೈನಲಿ ಯಾರೋ ಒಬ್ಬ ಗುರ್ತಿಡ್ತಾನೆ, ಓ ಇವ್ನು ಕ್ಯಾಪ್ಟನ್ ಶೇಕಲ್ಟನ್ ಅಲ್ವಾ ಅಂತೇಳಿ. ಓಕೆ ಅಂತೇಳಿ ಗುರ್ತಿಡ್ದಾದ್ಮೇಲೆ ಸೊ ಈಗ ಆಯಿತು, ಇವರೆಲ್ಲ ಬಂದಿದ್ದಾರೆ 5 ಜನ, ಇನ್ನು 22 ಜನ ಎಲಿಫೆಂಟ್ ಐಲ್ಯಾಂಡಲ್ಲಿದ್ದಾರೆ. ಸೊ ಏನು ಮಾಡೋದು ಇವಾಗ, ಅವ್ರನ್ನ ಏನಾದರೂ ರಿಟರ್ನ್ ಮಾಡಲೇಬೇಕಲ್ಲ. ಸೊ ಇವ್ರು 3 ಜನ ಇವಾಗ ಏನು ಬಂದು ಹ್ಯೂಮನ್ಸ್ ಜೊತೆ ಇದ್ದಾರೆ. ಬಟ್ ಇನ್ನೂ
ಇನ್ನು ಇಬ್ಬರು ಎಲ್ಲಿ ಸೌತ್ ಜಾರ್ಜಿಯಾ ಐಲ್ಯಾಂಡಲ್ಲೇ ಇದ್ದಾರೆ. ಯಾಕೆಂದರೆ ಇವ್ರು ಬರೀ 3 ಜನ ಮಾತ್ರ ಬೆಟ್ಟ ಕರ್ಕೊಂಡು ಬಂದಿದ್ದಾರೆ ರೂಟ್ ಹುಡ್ಕೊಂಡು, ಇನ್ನೂ ಇಬ್ಬರು ಇದ್ದಾರೆ. ಸೊ ಫಸ್ಟ್ ಏನು ಮಾಡಿದ್ರು, ಇವರಿಬ್ಬರನ್ನ ಕರ್ಕೊಂಬರೋಣ ಫಸ್ಟು ಅಂತೇಳಿ ಮತ್ತೆ ಬೋಟ್ ತೊಗೊಂಡೋಗಿ, ಅಂದರೆ ಅವ್ರು ಬೇರೆ ಬೋಟ್ ತೊಗೊಂಡೋಗಿ ಅವರಿಬ್ಬರನ್ನ ಕರ್ಕೊಂಬರ್ತಾರೆ. ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ 22 ಜನದ ಪ್ಲ್ಯಾನ್ ಇವಾಗ. ಸೊ ಈಗ ವಾಪಸ್ಸು ಅದೇ ಡ್ರೇಕ್ಸ್ ಪ್ಯಾಸೇಜ್, ತುಂಬ ಭಯಾನಕವಾದ ಸಮುದ್ರದ ಮುಖಾಂತರ ಅಲ್ಲಿಗೆ ರೀಚ್ ಆಗಬೇಕು. ಅಷ್ಟು ಸುಲಭವಾದ ಮಾತಲ್ಲ, ಓಕೆನಾ. ಸೊ ಇವ್ರನ್ನ ಅಲ್ಲೇ ಬಿಟ್ಟು ಬಂದು ಆಲ್ರೆಡಿ ಹತ್ತತ್ರ ಒಂದು ತಿಂಗಳನ್ಗಟ್ಟಲೆ ಆಗಿದೆ, ಒಂದು 3 ರಿಂದ 4 ತಿಂಗಳಾಗ್ಬಿಟ್ಟಿದೆ. ಸೊ ಅಲ್ಲಿರೋರ ಪಾಡೇನಪ್ಪ ಅಂದರೆ ಅವ್ರು ಬದುಕಿದ್ದಾರ, ಅಟ್ಲೀಸ್ಟ್ ಅವರು ಸೌತ್ ಜಾರ್ಜಿಯಾ ಐಲ್ಯಾಂಡ್, ಎಲಿಫೆಂಟ್ ಐಲ್ಯಾಂಡಿಂದ ಸೌತ್ ಜಾರ್ಜಿಯಾ ಐಲ್ಯಾಂಡಿಗೆ ರೀಚ್ ಆಗಿದ್ದಾರೆ ಅನ್ನೋದೇ ಡೌಟು. ಯಾಕೆಂದರೆ 4 ತಿಂಗಳಾದರೂ ಇವ್ರು ಯಾರೂ ಬರ್ತಾ ಇಲ್ಲ ಇಲ್ಲಿ. ಅವರಿಗೆ ಅಲ್ಲಿ ಫುಡ್ ಇಲ್ಲ, ಕೆಲವೊಂದಷ್ಟು ಜನಕ್ಕೆ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ತಿದ್ದಾವೆ. ಅದನ್ನು ಏನೇನೋ ಮಾಡಿ ಅಟ್ಲೀಸ್ಟ್ ರಿಕವರ್ ಮಾಡ್ಕೊತಿದ್ದಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಟೈಮಲ್ಲಿ ದೆರ್ ಇಸ್ ನೋ ಟೆಕ್ನಾಲಜಿ ಇನ್ ದ ಸೆನ್ಸ್ GPS ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಆ ಟೆಕ್ನಾಲಜಿ ಇಲ್ಲದೇ ಕೂಡ ಸರ್ವೈವ್ ಆಗೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದು ಈ ನಮ್ಮ ಮೈಂಡಲ್ಲಿ ಅದನ್ನು ಅಂದರೆ ಲೈಕ್ ನಾವು ಹೇಳ್ತಿರ್ತೀವಲ್ಲ, ಸೊ ನಮ್ಮ ಮನಸ್ಸಿದ್ರೆ ಮಾರ್ಗ ಏನಾದರೂ ಆಗೇ ಆಗುತ್ತೆ ಅಂತ. ಆ ಥರ ಬದುಕಲೇಬೇಕು ಅಂದರೆ ಏನೋ ಅಂದರೂ ಮಾಡಬೇಕು, ಏನೋ ಒಂದು ಸಿಗೋವಂಥದ್ದನ್ನ ತಿನ್ಕೋಬೇಕು, ಮತ್ತೊಂದು ಏನೋ ಒಂದು ಮಾಡ್ತಿರ್ತಾರೆ. ಬಟ್ ಫೈನಲಿ ಏನು ಮಾಡ್ತಾನೆ ಶಕಲ್ಟನ್, ಏನು ಮಾಡ್ತಾನೆ ಕ್ಯಾಪ್ಟನ್ ಅದನ್ನು ಅವ್ರನ್ನ ಕರ್ಕೊಂಬರಲೇಬೇಕು. ಅದಕ್ಕೆ ಏನು ಮಾಡ್ತಾನೆ, ಸೊ ವಾಪಸ್ಸು ಸೌತ್ ಜಾರ್ಜಿಯಾ ಐಲ್ಯಾಂಡಿಂದ ಮತ್ತೆ ಹೋಗ್ತಾನೆ ಅಲ್ಲಿಗೆ, ಯಾವುದಕ್ಕೆ ಎಲಿಫೆಂಟ್ ಐಲ್ಯಾಂಡ್ಗೆ. ಸೊ ಹೋದರೆ ಏನು ಮಾಡ್ತೀರಾ, ಇದು ಮೊದಲೇ ಐಸು, ಒಂದು ಸಲ ಹೋಗ್ತಾನೆ, ಯಾಕೆಂದರೆ ಐಸಲ್ಲಿ ಸ್ಟಕ್ ಆಗುತ್ತೆ ಬೋಟು. ನೆಕ್ಸ್ಟ್ ಇನ್ನೊಂದು ತಿಂಗಳು ಹೋಗ್ತಾನೆ, ಐಸಲ್ಲಿ ಸ್ಟಕ್ ಆಗುತ್ತೆ. ಒಟ್ಟು 3 ಸಲ 3 ತಿಂಗಳು ಕಂಟಿನ್ಯೂಸ್ ಹೋಗ್ತಾನೆ, ಐಸ್ ಸ್ಟಕ್ ಆಗೋಗುತ್ತೆ, ಬೋಟೇ ಮುಂದೆ ಹೋಗಲ್ಲ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 3-4 ತಿಂಗಳು ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಇವ್ರು ಬಂದಿದ್ದಾನೆ. ಮತ್ತೆ ಅವ್ರನ್ನ ಕರ್ಕೊಂಬರೋದಕ್ಕೆ ಹೋಗ್ತಿದ್ದಾನೆ, ಬಟ್ ಐಸಲ್ಲಿ ಬೋಟು ಸ್ಟಕ್ ಆಗ್ತಿದೆ. ಏನು ಮಾಡೋದು ಇವಾಗ, ಈಗ ಅಟ್ಲೀಸ್ಟ್ ಏನಾದರೂ ಮಾಡಿ ಕರ್ಕೊಂಬರಲೇಬೇಕು. ಸೊ ಇವನೇನು ಮಾಡ್ತಾನೆ, ಬ್ರಿಟಿಷ್ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೀತಾನೆ, ನನಗೆ ಐಸ್ ಬ್ರೇಕ್ ಮಾಡೋವಂಥ ಬೋಟ್ ಬೇಕು ಅಂತ. ಅವ್ರೇನು ಮಾಡ್ತೀವಿ, ಕೊಡ್ತೀವಿ, ಬಟ್ 1 ವಾರ ಲೇಟ್ ಆಗುತ್ತೆ. ಬಟ್ ಇವನು ಹಂಗಾಗಲ್ಲ, 1 ವಾರ ಲೇಟ್ ಆಗೋದಾದರೆ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಕರ್ಕೊಂಬರ್ಬೇಕು, ಅವ್ರು ಬದುಕಿದಾರೋ ಇಲ್ವೋ ಅವನಿಗೆ ಗೊತ್ತಿಲ್ಲ. ಸೊ ಆ ಬೋಟ್ ಹೆಸರು ಬಂದು ಡಿಸ್ಕವರಿ ಅನ್ನೋ ಬೋಟ್ ಹೆಸರು, ಓಕೆ. ಬಟ್ 1 ವಾರ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ, ಓಕೆ ಅದು ಬೇಡ ಅಂತ ಇನ್ನೊಂದು ಗೌರ್ಮೆಂಟಿಗೆ ಕೇಳ್ತಾನೆ. ಸೊ ಅವ್ರು ಏನು ಮಾಡ್ತಾರೆ, ಎಲ್ಚೋನೋ ಒಂದು ಬೋಟ್ ಕೊಡ್ತಾರೆ. ಸೊ ಎಲ್ಚೋನೋ ಬೋಟ್ ತೊಗೊಂಡು ಹೋಗ್ತಾನೆ, ಐಸ್ ಬ್ರೇಕಬಲ್ ಬೋಟು. ಸೊ ಪಾಪ ಅವನು ಹೋಗ್ತಾನೆ, ಒಂದು 6 ಅಥವಾ ಒಂದು 7 ಡೇಸ್ ಹಿಡಿಯುತ್ತೆ. ಸೊ ಹೋದಾಗ ಅಲ್ಲಿರೋ ಕಥೆನೇ ಬೇರೆ ಆಗಿರುತ್ತೆ. ಏನಪ್ಪ ಅಂದರೆ ಇವನು ಅಲ್ಲಿಂದ 22 ಜನ ಬಿಟ್ಟು ಬರಬೇಕಾದ್ರೆ ಒಬ್ಬನ ಕ್ಯಾಪ್ಟನ್ ಆಗಿ ಮಾಡಿರ್ತಾನೆ. ಏನಕ್ಕಪ್ಪ ಕ್ಯಾಪ್ಟನ್ ಆಗಿ ಮಾಡಿರ್ತಾನೆ ಅಂದರೆ, ಸೊ ನಾವು ನಮ್ಮ ಟೀಮಲ್ಲಿ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಇದ್ದರೆ ಅಟ್ಲೀಸ್ಟ್ ಎವ್ರಿ ಡೇ ಮೋಟಿವೇಶನ್ ಇರುತ್ತೆ, ಇಲ್ಲ ಇದನ್ನು ಮಾಡಿ ಅಂತ ಹೇಳಿ ಒಂದು ಮೋಟಿವೇಶನ್ ಇರುತ್ತೆ. ಆ ಥರ ಈಗ ಯಾಕೆಂದರೆ ಅವ್ನು ಶಕಲ್ಟನ್ ಅನ್ನೋ ವ್ಯಕ್ತಿನೇ ಅಲ್ಲಿಂದ ಇಲ್ಲಿಗೆ 5 ಜನನ ಕರ್ಕೊಂಡ್ಬಂದಿದ್ದಾನೆ. ಅಲ್ಲಿ ಯಾರಾದರೂ ಒಬ್ರು ಇರಬೇಕಲ್ಲ ಕ್ಯಾಪ್ಟನ್ ಆಗಿ. ಯಾರು ಕ್ಯಾಪ್ಟನ್ ಇಲ್ಲ ಅಂದರೆ ಅವ್ರಿಗೆ ಹೆಂಗಿರುತ್ತೆ ಹುಮ್ಮಸ್ಸು, ನಾವು ಬದುಕ್ತೀವಿ ಅನ್ನೋದು ಹುಮ್ಮಸ್ಸು ಹೆಂಗಿರುತ್ತೆ, ಇರೋದಿಲ್ವಲ್ಲ. ಸೊ ಅವ್ರೇನು ಮಾಡ್ತಿರ್ತಾನೆ ಪಾಪ ಕ್ಯಾಪ್ಟನು ಪ್ರತಿದಿನ. ಸೊ ಏನು ಮಾಡೋದು, ಅವರಿಗೆ ಅಂದರೆ ಬೂಸ್ಟ್ ಅಪ್ ಮಾಡಬೇಕಲ್ಲ ಅವ್ರಿಗೆ. ಸೊ ಬನ್ನಿ, ಇದು ನಮ್ಮ ಕ್ಯಾಪ್ಟನ್ ಬರ್ತಾ ಇದ್ದಾರೆ, ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳಿ, ಸೊ ರೆಡಿಯಾಗಿ ಅಂತ ಹೇಳೋದು ಪ್ರತಿದಿನ. ಇದೇ ಥರ 5 ರಿಂದ 6 ತಿಂಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ, 5 ರಿಂದ 6 ತಿಂಗಳು ಇದೇ ಥರ ಹೇಳಿರ್ತಾನೆ ಅವನು. ಸೊ ಫೈನಲಿ ಅವ್ರಿಗೇನಾಗುತ್ತೆ, 5 ರಿಂದ 6 ತಿಂಗಳಾದಮೇಲೆ, ಸೊ ಇವನು ಮೋಸ್ಟ್ಲಿ ನಮ್ಮ ಕ್ಯಾಪ್ಟನ್ನೇ ಕೂಡ ಸೌತ್ ಜಾರ್ಜಿಯಾ ಐಲ್ಯಾಂಡಿಗೆ ರೀಚ್ ಆಗಿರೋದಿಲ್ಲ. ಸೊ ನಾವೇ ಇವಾಗ ಇಲ್ಲೇ ಇದ್ದರೆ ನಮಗೂ ಕೂಡ ಕತೆ ಮುಗಿಯುತ್ತೆ. ಯಾಕೆಂದರೆ ಐಸ್ ಗೆಡ್ಡೆಗಳು ಆಲ್ರೆಡಿ ಕರಗ್ತಾ ಬರ್ತಿದ್ದಾವೆ. ಸೊ ನಾವೇನಾದರೂ ಮಾಡಿ ನಾವು ಕೂಡ ಅಟ್ಲೀಸ್ಟ್ ಟ್ರಾವೆಲ್ ಮಾಡಲೇಬೇಕು ಅಂತೇಳಿ ಪಾಪ ಅವ್ರು ಏನೋ ಪ್ಲ್ಯಾನ್ ಮಾಡ್ತಿರ್ತಾರೆ. ಬಟ್ ಅಲ್ಲಿಂದ ಒಂದು ಆಶಾಭಾವನೆ ಅವರಿಗೆ ಚಿಗುರುತ್ತೆ ಆ ಕಡೆಯಿಂದ. ಸೊ ಎಲ್ಚೋ ಅನ್ನೋ ಬೋಟಲ್ಲಿ ಕ್ಯಾಪ್ಟನ್ ಬರ್ತಾನೆ, ಓಕೆನಾ. ಸೊ ಅವಾಗ ಬಂದಾಗ ಇವ್ರು 22 ಜನ ನೋಡಿದಾಗ ಎಷ್ಟು ಕಣ್ಣೀರು ಹಾಕ್ತಾನೆ ಅಂದರೆ, ಸೊ ಇಷ್ಟು 5 ರಿಂದ 6 ತಿಂಗಳು ಸರ್ವೈವ್ ಆಗಿದ್ದಾರೆ, ಓಕೆನಾ. ಸೊ ಸರ್ವೈವ್ ಆದಾಗ ಎಷ್ಟು ಅವನು ಯಾವತ್ತು ಬರ್ತಾನೆ ಅಂದರೆ 30th August 1916. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ವರ್ಷಗಳ ಆಗಿದೆ, ನಿಯರ್ಲಿ 2 ವರ್ಷ ಹತ್ತತ್ರ ಬರ್ತಿದೆ. ಫುಡ್ ಇಲ್ಲ, ಮತ್ತೊಂದಿಲ್ಲ, ಆದರೂ ಏನೇನೋ ಮಾಡಿ ಸರ್ವೈವ್ ಆಗ್ತಿದ್ದಾರೆ. ಸೊ ಫೈನಲಿ ಬಂದಾಗ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ವಾಪಸ್ಸು ಮನೆಗೆ ಬರ್ತಾರೆ. ಸೊ ಅದಾದ ಮೇಲೆ ಈಗ ರೀಸೆಂಟಾಗಿ 2011 ಐ ಥಿಂಕ್ 21 ಏನೋ ಒಂದು 100 years ಆದಮೇಲೆ ಸೊ ಮತ್ತೆ ಆ ಪ್ಲೇಸಿಗೆ ಬೋಟಲ್ಲಿ ಹೋಗಿ ನೋಡಿದಾಗ ಯಾವುದು ಸ್ಟಾರ್ಟಿಂಗ್ ಒಂದು ಬೋಟನ್ನು ಇದು ಮಾಡ್ಕೊಂಡು ಹೋಗಿದ್ರಲ್ಲ ನಾವು ರೀಚ್ ಆಗ್ತೀವಿ ಅಂತೇಳಿ, ಆ ಬೋಟು 10,000 ಅಡಿಯಲ್ಲಿ ಆ ಬೋಟು ಕಾಣುತ್ತೆ, ಅಂದರೆ ನೀರಿನ ಅಡಿಯಲ್ಲಿ. ಸೊ ಇವತ್ತು ಕೂಡ ಆ ಬೋಟು ಏನೂ ಆಗ್ದಲೇ ಪ್ರಾಬ್ಲಮ್ ಆಗ್ದಲೇ ಎಲ್ಲ ಯಾವ ರೀತಿ ಇದೆ ಅದೇ ರೀತಿ ಇದೆ. ಸೊ ಇದು ಒಂದು ಈ ಏನಿದೆ ಈ ಕತೆ, ಈ ಲೈಕ್ ಈ ರಿಯಲ್ ಸ್ಟೋರಿ ಒಂದು ಹ್ಯೂಮನ್ ಮ್ಯಾನ್ಕೈಂಡಲ್ಲಿ ಸರ್ವೈವಲ್ ರೇಟು ಅಂದರೆ ತುಂಬ ವರ್ಷಗಳ ಕಾಲ ಸರ್ವೈವ್ ಆಗಿರೋವಂಥ ಒಂದು ಅನ್ಇಮ್ಯಾಜಿನಬಲ್ ಸ್ಟೋರಿ ಇದು. ಸೊ ಈ ಸ್ಟೋರಿನ ಲೈಕ್ ನಾವು ಓದ್ತಾ ಇದ್ರೆ ಅಥವಾ ಕೇಳ್ತಾ ಇದ್ರೆ ನಮಗೆ ಕೂಡ ಮೈ ರೋಮಾಂಚನ ಆಗುತ್ತೆ, ಎಷ್ಟಪ್ಪ ಈ ಥರ ಸಫರ್ ಪಟ್ಟಿದ್ದಾರಾ ಅಂತೇಳಿ. ಸೊ ಇದೇ ಥರ ಮತ್ತೊಂದಷ್ಟು ಸ್ಟೋರಿಗಳು, ಮತ್ತೊಂದಷ್ಟು ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದಷ್ಟು ವೀಡಿಯೋಗಳ ಜೊತೆಗೆ ನಾವು ನಮ್ಮ ಜೊತೆ ಬರ್ತೀವಿ. ಥ್ಯಾಂಕ್ ಯು.